ಬಳ್ಳಾರಿ ತಾಲೂಕಿನ ಶ್ರೀಧರಗಡ್ಡೆ ಗ್ರಾಮದಲ್ಲಿ ನಡೆದ ಗ್ರಾಮ ಸಭೆಯ ಹೆಸರೇ ಇತ್ತು, ಆದರೆ ಜನರೇ ಇರಲಿಲ್ಲ. ಸಭೆಗೆ ಬರಬೇಕಾದ 106 ಜನರಲ್ಲಿ ಕೈಬೆರಳಲ್ಲಿ ಎಣಿಸಬಹುದಾದ 8 ರಿಂದ 10 ಜನ ಮಾತ್ರ ಪಂಚಾಯಿತಿ ಸದಸ್ಯರು. ಕೆಲವರು ಅದು ಯಾವ ಗ್ರಾಮ ಸಭೆ ಅಥವಾ ಅಧಿಕಾರಿಗಳ ಟೈಂ ಪಾಸ್ ಡ್ರಾಮಾನ ಇದನ್ನ ಕೇಳ್ತಾರೆ ಗ್ರಾಮಸ್ಥರು. ಮತ್ತೆ ಮುಖ್ಯವಾಗಿ ಪಿಡಿಒ ಹನುಮಂತಪ್ಪನವರು ಹೇಳಿದ್ದು ಏನ್ ಗೊತ್ತಾ, 2026 ಹಾಗೂ 27ರ ನರೇಗಾ ಯೋಜನೆಗಾಗಿ ಮಾತ್ರ ಸಭೆ. ಯೋಜನೆ ಏನೇ ಇರಲಿ ಜನರಿಗೆ ಮಾಹಿತಿ ಕೊಡೋದು ಕಡ್ಡಾಯ. ಬಾಗಿಲಿಗೆ ಆಹ್ವಾನ ಹೋಗಬೇಕು, ಲೌಡ್ ಸ್ಪೀಕರ್ ಮೂಲಕ ಘೋಷಣೆ ಇರಬೇಕು. ಆದರೆ ಇಲ್ಲಿ ಶೂನ್ಯ ಮಾಹಿತಿ, ಶೂನ್ಯ ಸಿದ್ಧತೆ, ಶೂನ್ಯ ಜವಾಬ್ದಾರಿ. ಅದಕ್ಕೆ ಊರಿನ ಜನ ಕೋಪದಿಂದ ಸಿಡಿದು ಬಿಟ್ಟರು. ಜನರೇ ಇಲ್ಲದಿದ್ದಾಗ ಇದು ಯಾವ ಗ್ರಾಮ ಸಭೆ? ನಮ್ಮ ಸಮಸ್ಯೆ ಕೇಳೋಕ್ಕೂ ಭಯವೇ? ಅಥವಾ ಜನರಿಲ್ಲದೆ ಸಭೆ ಮಾಡಿ ಫೋಟೋ ಕಳಿಸಿ ವರದಿ ಹಾಕೋದಕ್ಕೆ ಯತ್ನವೇ? ಊರ ಸಮಸ್ಯೆ ಕೇಳೋಕೆ ಸಭೆ ಆದ್ರೆ ಇಲ್ಲಿ ಸಮಸ್ಯೆಗೆ ಉತ್ತರ ಕೊಡೋ ಒಬ್ಬ ಅಧಿಕಾರಿಯೇ ಇರಲು ಸಿದ್ಧರಿಲ್ಲ. ಗ್ರಾಮ ಸಭೆಯೇ ಜನರ ಹಕ್ಕು, ಇದು ಅಧಿಕಾರಿಗಳ ಫಾರ್ಮಾಲಿಟಿ ಅಲ್ಲ. ಸಭೆಯಲ್ಲಿ ಪಿಡಿಒ, ಪಂಚಾಯಿತಿ ಸದಸ್ಯರು ಯೋಜನೆ, ಖರ್ಚು, ಕೆಲಸದ ಪ್ರಗತಿ ಎಲ್ಲವನ್ನ ಸ್ಪಷ್ಟವಾಗಿ ಹೇಳಬೇಕು. ಆದ್ರೆ ಶ್ರೀಧರಗಡ್ಡೆ ಗ್ರಾಮದಲ್ಲಿ ಅದಕ್ಕಿಂತ ವಿರುದ್ಧ. ಜನರಿಲ್ಲದ ಸಭೆ, ಉತ್ತರವಿಲ್ಲದ ಅಧಿಕಾರಿಗಳು ಮತ್ತು ಜವಾಬ್ದಾರಿ ತಪ್ಪಿಸುವ ಸಿಸ್ಟಮ್. ಇದಕ್ಕೆ ಯಾವ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ? ಈ ಘಟನೆ ಮೇಲಾಧಿಕಾರಿಗಳಿಗೂ ಹೋಗಬೇಕು. ಯಾರು ತಪ್ಪು ಮಾಡಿದ್ರೋ ಉತ್ತರ ಕೊಡಬೇಕು. ಜನರ ಧ್ವನಿಯನ್ನ ತಗ್ಗಿಸಲು ಸಾಧ್ಯವಿಲ್ಲ. ಗ್ರಾಮ ಸಭೆ ಜನರ ಹಕ್ಕು. ಇದನ್ನು ಯಾರು ಮಸಾಲಾ ಸಭೆ ಮಾಡೋ ಅವಕಾಶ ಇಲ್ಲ. ಇದು ಶ್ರೀಧರಗಡ್ಡೆಯ ಜನರ ಎಚ್ಚರಿಕೆ. ಮುಂದೆ ಇಂತಹ ಸಭೆ ಮಾಡಿದ್ರೆ ಗ್ರಾಮಸ್ಥರು ಮಾತ್ರವಲ್ಲ, ಸಂಪೂರ್ಣ ಬಳ್ಳಾರಿ ಮಾತನಾಡಲಿದೆ. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ರಾತ್ರಿಗೆ ಹುಡುಗರು ಇಟ್ಕೊಂಡು ಮಳೆ ಮಾಡ್ತಾರಲ್ಲ, ಗ್ರಾಮ ಸಭೆ ಅಂದ್ರೆ ಏನು, ಎದಕ್ಕಾಗಿ ಗ್ರಾಮ ಸಭೆ ಕರೆದ್ರಿ? ಫಸ್ಟ್ ಅದೇ 26-27ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ತಯಾರಿಸುವ ಸಂಬಂಧ ಗ್ರಾಮ ಸಭೆ ಕರೆದಿವಿ. ಒಂದೇ ಅಜೆಂಡಾ. ಮತ್ತೆ ಪಂಚಾಯತಿಗೆ ಹೋಗಿ ಬಂದಿವಿ, ಅಲ್ಲಿಂದ ಸೀಲ್ ಹಾಕ್ಸ್ಕೊಂಡ್ಬಂದಿವಿ, ಲೆಟರ್ ಕೂಡ ಕೊಟ್ಟು ಬಂದಿವಿ ಸರ್. ನಾವು